Hello students, in our last video relating to internal reconstruction, theoretical aspect we have studied and also accounting entries we have studied. Based on the accounting entries, let us discuss 6 marks problems or 5 marks problem. In some university, it is a 6 marks problem, and in Karnataka University, it is 5 marks problem. So either 5 or 6 marks for all universities it applicable. Let us discuss the problems based on passing of journal entries in relation to internal reconstruction. ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಬಗ್ಗೆ ಥಿಯರಿ ನೋಡಿದ್ದೀವಿ. ಅಕೌಂಟಿಂಗ್ ಎಂಟ್ರೀಸ್ ನೀವು ಬರ್ಕೊಂಡಿದ್ದೀರಿ. ಆ ಅಕೌಂಟಿಂಗ್ ಎಂಟ್ರೀಸ್ ಬೇಸ್ ಮೇಲೆ ನಾವು 5 ಮಾರ್ಕ್ಸು ಅಥವಾ 6 ಮಾರ್ಕ್ಸಿನ ಪ್ರಾಬ್ಲಮನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಕೆಲವೊಂದು ಯೂನಿವರ್ಸಿಟಿನಲ್ಲಿ 6 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾರೆ, ಇನ್ನು ಕೆಲವೊಂದು ಯೂನಿವರ್ಸಿಟಿನಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಕರ್ನಾಟಕ ಯೂನಿವರ್ಸಿಟಿನಲ್ಲಿ 5 ಮಾರ್ಕ್ಸ್ಗೆ ಇದೆ ಇದು. ಅದೇ ಅಹ್ಮದ್ ಯೂನಿವರ್ಸಿಟಿನಲ್ಲಿ 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಆಗಲಿ 5 ಆಗಲಿ 6 ಆಗಲಿ, ಆನ್ಸರ್ ಈಸ್ ಸೇಮ್. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಈ ಮೊದಲೇ ಪ್ರಾಬ್ಲಮ್ ನಾನು ಏನು ಮಾಡಿದ್ದೀನಿ ಅಂತಂದರೆ, ಪ್ರಾಬ್ಲಮ್ ಆನ್ ವೆನ್ ರೆಡ್ಯೂಸ್ಡ್ ಬೈ ಈಸ್ ಗಿವನ್. ಅಂದರೆ ಇಲ್ಲೇನು ಸೆಂಟೆನ್ಸ್ ಕೊಡ್ತಾರಲ್ಲ, ರೆಡ್ಯೂಸ್ಡ್ ಟು ಅಂತ ಕೊಡ್ತಾರೆ, ರೆಡ್ಯೂಸ್ಡ್ ಬೈ ಅಂತ ಕೊಡ್ತಾರೆ. ಈಗ ನಾನು ಮಾಡ್ತಾ ಇರೋದು ರೆಡ್ಯೂಸ್ಡ್ ಬೈ ಅಂತ ಕೊಟ್ಟರೆ ಏನು ಮಾಡಬೇಕು ಅಂತೇಳಿ ಪ್ರಾಬ್ಲಮನ್ನು. ಸೊ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಬ್ಯಾಡ್ ಲಕ್ ಕಂಪ್ನಿ ಡಿಸೈಡೆಡ್ ಟು ಗೋ ಇನ್ ಫಾರ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ವಿಚ್ ವಾಸ್ ಅಪ್ರೂವ್ಡ್ ಬೈ ದ ಕೋರ್ಟ್. ದ ಸ್ಕೀಮ್ ಈಸ್ like this. First one, 1 lakh equity shares of rupees 10 each be reduced by 7 per share, and then 20,000 preference shares of rupees 100 each reduced by rupees 20 per share. The amount reduction amount of share capital is utilized to write off accumulated loss balance of rupees 4,60,000, and the balance is used to write off patents. Pass the journal entries to the above scheme. ಇದು ಭಾಳ ಸಿಂಪಲ್ ಪ್ರಾಬ್ಲಮು. ಇಲ್ಲೇನಾಗಿದೆ ನೋಡ್ಕೊಳ್ರಿ, 1 ಲಕ್ಷ ಇಕ್ವಿಟಿ ಶೇರ್ಸ್ ಇದಾವೆ, 10 ರೂಪಾಯಿ ಇದಾವೆ. ಇವನ್ನ ಎಷ್ಟರಿಂದ ರೆಡ್ಯೂಸ್ ಮಾಡಿದ್ದಾರೆ ಅಂದರೆ 7 ರೂಪೀಸ್ ರೆಡ್ಯೂಸ್ ಮಾಡಿದ್ದಾರೆ ಇಲ್ಲಿ. ಸೊ ರಿಡಕ್ಷನ್ 7 ರೂಪೀಸ್ ಅಂತ ತೆಗೆದುಕೊಳ್ಳಿ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ 20,000 100 ರೂಪಾಯಿದು, ಅವನ್ನೆಷ್ಟು ರೆಡ್ಯೂಸ್ ಮಾಡಿದ್ದಾರೆ ಅಂದರೆ 20 ರೂಪಾಯಿ ರೆಡ್ಯೂಸ್ ಮಾಡಿದ್ದಾರೆ. ಸೊ ಈ ರೀತಿ ಇಕ್ವಿಟಿ ಶೇರ್ಸ್ ಅಮೌಂಟ್ನಲ್ಲಿ ರೆಡ್ಯೂಸ್ ಮಾಡಿದ್ದು ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅಮೌಂಟ್ ರೆಡ್ಯೂಸ್ ಮಾಡಿದ್ದ ಅಮೌಂಟನ್ನು ಅಕ್ಯುಮುಲೇಟೆಡ್ ಲಾಸಸ್ಸನ್ನು ರೈಟ್ ಆಫ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಲೆನ್ಸ್ ಉಳಿದಿದ್ದನ್ನು ಪೇಟೆಂಟ್ಸ್ ರೈಟ್ ಆಫ್ ಮಾಡ್ಲಿಕ್ಕೆ ತೊಗೊಂಡಿದ್ದಾರೆ ಅಂತೇಳಿ. ಸೊ ಫಸ್ಟ್ ಎಂಟ್ರಿ ಏನು ಮಾಡಬೇಕಂತಂದ್ರೆ, ನಾವು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಇಲ್ಲೇನು ಹೊಸದು ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಿಲ್ಲ, ಅದರಿಂದ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೈರೆಕ್ಟಾಗಿ ರಿಡಕ್ಷನ್ ತೊಗೊಳ್ಬೇಕು. ಸೊ ಹೌ ಮೆನಿ ಇಕ್ವಿಟಿ ಶೇರ್ಸ್? 1 ಲ್ಯಾಕ್. ಎಷ್ಟು ಅಮೌಂಟ್ ರೆಡ್ಯೂಸ್ ಮಾಡಿದ್ದಾರೆ? 7 ರೂಪೀಸ್ ರೆಡ್ಯೂಸ್ ಮಾಡಿದ್ದಾರೆ. ಸೊ 1 ಲ್ಯಾಕ್ ಇಂಟು 7 ಮಾಡ್ಕೊಳ್ಳಿ, 7 ಲ್ಯಾಕ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ 7 ಲ್ಯಾಕ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ರೂಪೀಸ್ 7 ಲ್ಯಾಕ್. ಸೊ 7 ಲ್ಯಾಕ್ ಅಂತ ಬರೀರಿ. ನರೇಶನ್: ಬೀಯಿಂಗ್ ಇಕ್ವಿಟಿ ಶೇರ್ಸ್ ಆಫ್ rupees 100 ಸಾರಿ 10 ಈಚ್, ಇದು 100 ಅಲ್ಲ, 10 ಈಚ್ ರೆಡ್ಯೂಸ್ಡ್ ಬೈ 7. ಇದು 100 ಆಗಿದೆ, 10 ಮಾಡ್ಕೊಳ್ಳಿದ್ದ, 10 ಈಚ್ ರೆಡ್ಯೂಸ್ಡ್ ಬೈ 7. ಇಲ್ಲಿ ನಾವು ಅಮೌಂಟನ್ನು 7 ರೂಪೀಸ ತೊಗೋಬೇಕು. ಯಾವಾಗಂತಂದ್ರೆ ರೆಡ್ಯೂಸ್ಡ್ ಬೈ ಇತ್ತಂದ್ರೆ ಈ 7 ರೂಪೀಸ ತೆಗೆದುಕೊಳ್ಳಿ. ರೆಡ್ಯೂಸ್ಡ್ ಟು ಇತ್ತಂದ್ರೆ ಡಿಫ್ರೆನ್ಸ್ ತೊಗೊಳ್ಬೇಕು. ಅದು ನೆಕ್ಸ್ಟ್ ಬರ್ತದೆ ಪ್ರಾಬ್ಲಮ್ ಹೇಳ್ತೀರಿ. ರೆಡ್ಯೂಸ್ಡ್ ಬೈ ಅಂತಂದ್ರೆ ಬೈ ಅಂತ ಎಷ್ಟು ಕೊಟ್ಟಾರ ಅಷ್ಟೇ ಅಮೌಂಟ್ ತೆಗೆದುಕೊಳ್ಳಿ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ನಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ರೂಪೀಸ್ 7 ಲ್ಯಾಕ್ 7 ಲ್ಯಾಕ್. ನೆಕ್ಸ್ಟ್ ಇದು ಬನ್ನಿ, ಎರಡನೇದು 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 ಈಚ್ ರೆಡ್ಯೂಸ್ಡ್ ಬೈ rupees 20 ಪರ್ ಶೇರ್. 20 ರೂಪಾಯಿ ರೆಡ್ಯೂಸ್ ಮಾಡಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಅಂತೇಳಿ ಬರೀರಿ. 4 ಲ್ಯಾಕ್. 4 ಲ್ಯಾಕ್ ಹೆಂಗಂತಂದ್ರೆ 20,000 ಇಂಟು 20 ರೂಪೀಸ್ ತೊಗೊಳ್ಳಿ. 20,000 ಇಂಟು 20 ರೂಪೀಸ್ ಮಾಡ್ಕೊಂಡ್ರೆ 4 ಲ್ಯಾಕ್ ರೂಪೀಸ್ ಬೈ 20 ರೂಪಾಯಿ ರೆಡ್ಯೂಸ್ ಮಾಡಿದ್ದಾರೆ. ಒಂದು ಶೇರ್ಗೆ 20 ರೂಪಾಯಿ ರೆಡ್ಯೂಸ್ ಮಾಡಿದ್ದಾರೆ. ಒಟ್ಟು ಶೇರ್ಸ್ ಎಷ್ಟು ಅದಾವೆ? 20,000 ಅದಾವೆ. 20,000 ಇಂಟು 20 ರೂಪಾಯಿ ಅಂತಂದ್ರೆ 4 ಲ್ಯಾಕ್ ರೂಪೀಸ್ ಆಗುತ್ತೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ರೂಪೀಸ್ 4 ಲ್ಯಾಕ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ರೂಪೀಸ್ 4 ಲ್ಯಾಕ್. ನರೇಶನ್: ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 ಈಚ್ ರೆಡ್ಯೂಸ್ಡ್ ಬೈ 20 ಈಚ್ ಅಂತ ಹೇಳಿ ಬರೀರಿ. ನೆಕ್ಸ್ಟ್ ಇವೆರಡೇ ಈಗ ರಿಡಕ್ಷನ್ ಆಗಿರೋದು, ಇವೆರಡು ಕ್ಯಾಪಿಟಲ್ ರಿಡಕ್ಷನ್ ಆಗಿದೆ. ಈಗ ಹಾಗಾದ್ರೆ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ನಲ್ಲಿ 7 ಲಕ್ಷ ರಿಡಕ್ಷನ್ ಆಯಿತು. ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 4 ಲಕ್ಷ ಆಯಿತು. ಒಟ್ಟು ರಿಡಕ್ಷನ್ ಅಕೌಂಟ್ ಎಷ್ಟು?
11 lakh. ಸೊ ಈಗ ಲಾಸ್ಟ್ ಎಂಟ್ರಿ ಏನು ಬರಿಬೇಕಂತಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ರುಪೀಸ್ 11 ಲ್ಯಾಕ್. ಈ 11 ಲ್ಯಾಕ್ ಹೆಂಗೆ ಬಂತು ಗೊತ್ತೈತಲ್ರಿ? ಈಕ್ವಿಟಿ ಶೇರ್ಸ್ನಲ್ಲಿ 7 ಲಕ್ಷ ರೂಪಾಯಿ ರಿಡಕ್ಷನ್ ಆಗಿದೆ. ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಬರ್ದಿಲ್ಲ, ಆ ಎರಡು ಅಮೌಂಟ್ ಕೂಡಿಸ್ಕೊಳ್ಳಿ 11 ಲ್ಯಾಕ್ ಆಗುತ್ತೆ. ಹಾಗಾದ್ರೆ ಇಷ್ಟೊಂದು ಅಮೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಆಗಿದೆ. ಈ ಅಮೌಂಟ್ ಎದಕ್ಕೆ ಬಳಸ್ತಾರೆ ಅನ್ನೋದನ್ನ 2 ಅಂತೇಳಿ ಬರೀರಿ. 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿದೆ ನೋಡ್ರಿ. ಪ್ರಾಫಿಟ್ ಆ್ಯಂಡ್ ಅಕ್ಯುಮುಲೇಟೆಡ್ ಲಾಸ್ ಅಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಸ್ ಬ್ಯಾಲೆನ್ಸ್ ಅದು ಅಥವಾ ಡೆಬಿಟ್ ಬ್ಯಾಲೆನ್ಸ್ ಅಂತಾರೆ. ಸೊ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರುಪೀಸ್ 4,60,000. ನೆಕ್ಸ್ಟ್ ಬ್ಯಾಲೆನ್ಸ್ ಅನ್ನು ಏನು ಮಾಡ್ಬೇಕಂತ ಹೇಳ್ತಾರೆ, ಪೇಟೆಂಟ್ಸ್ ರೈಟ್ ಆಫ್ ಮಾಡ್ರಿ ಅಂತಾರೆ. ಸೊ 2 ಪೇಟೆಂಟ್ಸ್ ಅಂತ ಬರೀರಿ. ಬ್ಯಾಲೆನ್ಸ್ ಅಮೌಂಟ್ ಹೆಂಗೆ ಕಂಡುಹಿಡಿಬೇಕಂದ್ರೆ 11 ಲ್ಯಾಕ್ನಲ್ಲಿ 4,60,000 ನೆಟ್ ಲಾಸ್ ಆಗ್ತದೆ. ಲಾಸನ್ನು ರೈಟ್ ಆಫ್ ಮಾಡೋದಾಯ್ತು. ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿದೆ? 6,40,000. ದಿಸ್ 6,40,000 is to be used to write off the patents. So capital reduction account debtor rupees 11 lakh, to profit and loss account rupees 4,60,000, to patents rupees 6,40,000. ಪೇಟೆಂಟ್ಸ್ ಅಮೌಂಟ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಅಂತ ಇದ್ರಾಗ ಇದನ್ನು ಮೈನಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಬ್ಯಾಲೆನ್ಸ್ ಅಂತ ಟ್ರೀಟ್ ಮಾಡ್ಕೊಳ್ಳಿ. ಇದು ಸಿಂಪಲ್ ಪ್ರಾಬ್ಲಮು. ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 6 ಮಾರ್ಕ್ಸ್ಗಾದ್ರೂ ಕೇಳ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ. ಈ ಪ್ರಾಬ್ಲಮ್ ಯಾವುದು ಅಂತಂದ್ರೆ ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ರೆಡ್ಯೂಸ್ಡ್ ಬೈ ಅಂತ 7 ಅಂತ ಇಲ್ಲಿ 7 ತಗೊಂಡಿದ್ದೇವೆ. ರೆಡ್ಯೂಸ್ಡ್ ಬೈ 20 ಅಂದ್ರೆ ಇಲ್ಲಿ 20ನ ತೆಗೆದುಕೊಂಡಿದ್ದೇವೆ. ಹಿಂಗೆ ತಗೊಳ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದಕ್ಕಿಂತ ಸ್ವಲ್ಪ ಚೇಂಜ್ ಇದೆ. ಇಲ್ಲ ರೆಡ್ಯೂಸ್ಡ್ ಟು ಈಸ್ ಗಿವನ್ ಅಂತ ಹೇಳಿದೆ. ಪ್ರಾಬ್ಲಮ್ ವೆನ್ ರೆಡ್ಯೂಸ್ಡ್ ಟು ಈಸ್ ಗಿವನ್. ನಿಮ್ಗೆ ಇಲ್ಲಿ ಸೆಂಟೆನ್ಸ್ ಗೊತ್ತಾಗ್ತೈತಿ. ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಮಧು ಕಂಪನಿ ಲಿಮಿಟೆಡ್ ಡಿಸೈಡೆಡ್ ಟು ಗೋ ಫಾರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ದ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಈಸ್ ಆಸ್ ಫಾಲೋಸ್. ಫಸ್ಟ್ ಒನ್, 10,000 equity shares of rupees 10 each fully paid to be reduced to 5 per share, 5 per share fully paid. And then 5,000 preference shares of rupees 100 each fully paid, reduced to rupees 75 per share fully paid. And then write off accumulated losses rupees 60,000, goodwill rupees 40,000, machinery rupees 30,000, and stock rupees 15,000, and balance to be utilized to write off the patents. So pass the journal entry. ಇದು ಅಕ್ಮಾದಿ ವುಮೆನ್ಸ್ ಯೂನಿವರ್ಸಿಟಿ 2023ಗೆ ಕೇಳಿರೋದು NEP. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ನೋಡ್ರಿ. ಇಲ್ಲೇ ಎಂಟ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು. ನಾವು ನಂಬರ್ ಆಫ್ ಅಮೌಂಟ್ ಕಂಡಿಡಿಯೋದು ಭಾಳ ಇಂಪಾರ್ಟೆಂಟು. ಎಂಟ್ರಿ ಏನೋ ಬರ್ತು ಬಿಡ್ತೀರಿ, 2 ದಿವಸ ಬಯರ್ಟ್ ಆಗ್ತೈತಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಮೌಂಟ್ ಬರೀಬೇಕಲ್ಲ. ಸೊ ನಂಬರ್ ಆಫ್ ಶೇರ್ಸ್ ತೊಗೊಳ್ರಿ. ಎಷ್ಟಿದೆ? 10,000 ಶೇರ್ಸ್ ಇಂಟು rupees 5. 5 ಅಂದರೆ ಈ 5 ಅಲ್ಲ ತೊಗೊಂಡಿರೋದು, 10 ರೂಪಾಯಿ ಮತ್ತು ಈ 5 ರೂಪಾಯಿ ನಡುವೆ ಡಿಫ್ರೆನ್ಸ್ ಏನಿದೆಯಲ್ಲ ಅದನ್ನು ತೆಗೆದುಕೊಳ್ಬೇಕು. ನಾವು ಹಿಂದಿನ ಪ್ರಾಬ್ಲಮ್ನಲ್ಲಿ ನೋಡಿ ಏನು ಮಾಡಿದ್ದೇವೆ ಅಂತಂದರೆ, ಹಿಂದಿನ ಪ್ರಾಬ್ಲಮ್ನಲ್ಲಿ ಇಲ್ಲೇ 7 ಕೊಟ್ಟಿದ್ರು, 7 ತೊಗೊಂಡಿದ್ದೇವೆ ಡೈರೆಕ್ಟಾಗಿ ಅಲ್ವಾ. ಸೊ 7 ಕೊಟ್ಟಿದ್ರು, 7 ತೊಗೊಂಡಿದ್ದೇವೆ ಡೈರೆಕ್ಟಾಗಿ. ರೆಡ್ಯೂಸ್ಡ್ ಬೈ ಅಂತಂದ್ರೆ ಇದನ್ನ ತೆಗೆದುಕೊಳ್ಳಿ. ರೆಡ್ಯೂಸ್ಡ್ ಟು ಇತ್ತಪ್ಪ ಅಂತಂದ್ರೆ ಡಿಫ್ರೆನ್ಸ್ ಅಮೌಂಟ್ ತೊಗೋಬೇಕು. 10 ರೂಪಿ ಮೈನಸ್ 5. ಇಲ್ಲೇನಂತಾರೆ ಗೊತ್ತಾಗಲ್ಲ, 2 5ನ ಇದೆ, ಅದರಿಂದ 5 ರೂಪೀಸ್ ತೊಗೊಳ್ರಿ. ಸೊ 10,000 ಇಂಟು 5 ಮಾಡ್ಕೊಳ್ಳಿ. 50,000 50,000 equity share capital account debtor to capital reduction account rupees 50,000 being reduction of equity shares by 5 rupees. Next preference shares ನೋಡ್ರಿ. preference shares of rupees 100 each fully paid reduced to 75. 75 ರೂಪಾಯಿಗೆ ಇಳಿಸಿದ್ದಾರೆ. 75 ರೂಪಾಯಿಗೆ ಇಳಿಸಿದ್ದಾರೆ ಅಂದರೆ ಆ್ಯಕ್ಚುಲಿ ರಿಡಕ್ಷನ್ ಎಷ್ಟು? ಡಿಫ್ರೆನ್ಸ್ ಅಮೌಂಟ್ 100 ಮೈನಸ್ 75, 25 ತೆಗೆದುಕೊಳ್ಬೇಕು ನೀವು. ಆಗಲೇ ಹೇಳಿದೆ ನಾನು, ರೆಡ್ಯೂಸ್ಡ್ ಬೈ ಅಂತ ಹೇಳಿದ್ದಾಗ ಇದ ಅಮೌಂಟ್ ತೊಗೊತೀವಿ. ರೆಡ್ಯೂಸ್ಡ್ ಟು ಅಂತಿದ್ದಾಗ ಇಲ್ಲಿ ಪರ್ ಶೇರ್ ಈ ಅಮೌಂಟ್ ಇದೆಯಲ್ಲ ಇದನ್ನ ಮತ್ತು ಇದನ್ನ ಡಿಫ್ರೆನ್ಸ್ ತೆಗೆದುಕೊಳ್ಬೇಕು. 75 ರೂಪಾಯಿ ತೊಗೊಳ್ಬೇಡ್ರಿ, 25 ರೂಪಾಯಿ ತೊಗೋಬೇಕು. 75 ಯಾವಾಗ ತೊಗೋಬೇಕು? ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಾಗ 75 ತೆಗೆದುಕೊಳ್ಳಿ. ರೆಡ್ಯೂಸ್ಡ್ ಟು ಅಂತ ಕೊಟ್ಟಾಗ 75 ತೊಗೊಳ್ಬೇಡ್ರಿ. ಈ 100 ರೂಪಾಯಿದಲ್ಲಿ 75 ರೂಪಾಯಿ ಮೈನಸ್ ಮಾಡಿ ತೆಗೆದುಕೊಳ್ಳಿ. ಸೊ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ 5,000 shares into 25 rupees 1,25,000 to capital reduction account rupees 1,25,000. Narration being reduction of preference shares by rupees 25. ಅರ್ಥ ಆಗುತ್ತಲ್ಲ? ಇದೇ ಭಾಳ ಇಂಪಾರ್ಟೆಂಟ್ ಇರೋದು. ರೆಡ್ಯೂಸ್ಡ್ ಟು ಇದ್ದಾಗ ಎಷ್ಟು ಅಮೌಂಟ್ ತೊಗೊಳ್ಬೇಕು, ರೆಡ್ಯೂಸ್ಡ್ ಬೈ ಇದ್ದಾಗ ಎಷ್ಟು ಅಮೌಂಟ್ ತೆಗೆದುಬೇಕು, ಇದನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎರಡೂ ಪ್ರಾಬ್ಲಮ್ ಇಲ್ಲಿ ಹೇಳಿದ್ದೆ ನಾನು. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ, ಈ 2 ಅಮೌಂಟ್ ರಿಡಕ್ಷನ್ ಆಯಿತು. ಎಷ್ಟು? 50,000 ಈಕ್ವಿಟಿ ಶೇರ್ಸ್ನಲ್ಲಿ ರಿಡಕ್ಷನ್ ಆಯಿತು, ಪ್ರಿಫರೆನ್ಸ್ ಶೇರ್ಸ್ನಲ್ಲಿ 1,25,000 ರಿಡಕ್ಷನ್ ಆಯಿತು. ಒಟ್ಟು ರಿಡಕ್ಷನ್ ಆಗಿರೋದು
1,75,000 ಇದನ್ನ ಇಕ್ವಿಟಿ ಇದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ಅಂತ ಬರೀ ಲಾಸ್ಟ್ ಎಂಟ್ರಿ ಇದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ರುಪೀಸ್ 1,75,000 ಇಷ್ಟೊಂದು ಅಮೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಆಗಿದೆ. ಈ ಅಮೌಂಟ್ ಅನ್ನ ಅಸೆಟ್ಸ್ ಅನ್ನ ರೈಟ್ ಆಫ್ ಮಾಡ್ಲಿಕ್ಕೆ ಬಳಸ್ತಾರೆ. ಯಾವ್ಯಾವನ್ನ ರೈಟ್ ಆಫ್ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳಿದ್ದಾರೆ ಅವರು. ಅಕ್ಯುಮುಲೇಟೆಡ್ ಲಾಸಸ್ 60,000 ಗುಡ್ ವಿಲ್ ಇವನ್ನೆಲ್ಲ ಟೂ 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 ಅಂತ ಬರಿಬೇಕು ನೋಡ್ರಿ. ಸೊ ಟೂ ಅಕ್ಯುಮುಲೇಟೆಡ್ ಲಾಸ್ ಅಕೌಂಟ್ ರುಪೀಸ್ 60,000, ಟೂ ಗುಡ್ ವಿಲ್ ಅಕೌಂಟ್ ರುಪೀಸ್ 40,000, ಟೂ ಮಷಿನರಿ ಅಕೌಂಟ್ ರುಪೀಸ್ 30,000, ದೆನ್ ಟೂ ಸ್ಟಾಕ್ ಅಕೌಂಟ್ ರುಪೀಸ್ 15,000. ಸೊ ಇಷ್ಟ ಕೊಟ್ಟಿದ್ದಾರೆ. ಮತ್ತು ಅವ್ರು ಏನು ಹೇಳ್ತಾರೆ, ಬ್ಯಾಲೆನ್ಸ್ ಉಳಿತಲ್ಲ ಅದು ಉಳಿದಿದ್ದನ್ನು ಪೇಟೆಂಟ್ ರೈಟ್ ಆಫ್ ಮಾಡ್ಲಿಕ್ಕೆ ಯೂಸ್ ಮಾಡ್ರಿ ಅಂತಾರೆ. ಸೊ ಹಾಗಾದ್ರೆ 1,75,000 ನಲ್ಲಿ -60,000, -40, -30, -15,000 ಮಾಡಿ ಅಮೌಂಟು 25,000 ಉಳಿತೈತಿ. ಈ 25,000 ಅನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿದ್ದಾರೆ, ಪೇಟೆಂಟ್ಸ್ ಅಕೌಂಟ್ ಅನ್ನು ರೈಟ್ ಆಫ್ ಮಾಡ್ಲಿಕ್ಕೆ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಪೇಟೆಂಟ್ಸ್ ಅಂತ ಬರೀರಿ. ಅಕಸ್ಮಾತ್ ಬ್ಯಾಲೆನ್ಸ್ ಉಳಿತು ಏನು ರೈಟ್ ಆಫ್ ಮಾಡ್ಬೇಕಂತ ಹೇಳಿದ್ದಿಲ್ಲ ಅಂದ್ರೆ ಈ ಅಮೌಂಟ್ ಅನ್ನು ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಅನ್ನು ಪೇಟೆಂಟ್ಸ್ ಅಂತ ಹೇಳಿದ್ದಾರೆ, ಟೂ ಪೇಟೆಂಟ್ಸ್ ಅಂತ ಬರೀರಿ. ಇಲ್ಲಪ್ಪ ಅಂತಂದ್ರೆ ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ಬರಿಬೇಕು. ಮುಂದೆ ಪ್ರಾಬ್ಲಮ್ ಅನ್ನ ಹೇಳ್ತೀನಿ. ಸೊ ಈ ರೀತಿ ಪ್ರಾಬ್ಲಮ್ ಮಾಡ್ಬೇಕು ನೋಡ್ರಿ. ರೆಡ್ಯೂಸ್ಡ್ ಟು, ರೆಡ್ಯೂಸ್ಡ್ ಬೈ ಎರಡರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಬಿ ಪರ್ಫೆಕ್ಟ್ ವಿತ್ ರೆಡ್ಯೂಸ್ಡ್ ಟು ಅಂಡ್ ರೆಡ್ಯೂಸ್ಡ್ ಬೈ. ಜನರಲ್ ಎಂಟ್ರಿ ಸೇಮ್ ಬರ್ತವೆ, ಬಟ್ ಅಮೌಂಟ್ ಬರೆಯೋದು ಭಾಳ ಇಂಪಾರ್ಟೆಂಟು. ಅಮೌಂಟ್ ಬರೆಯೋದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಕೊಳ್ಳಿ. ದೆನ್ ಒನ್ ಮೋರ್ ಪ್ರಾಬ್ಲಮ್ ಇಸ್ ದೇರ್. ಇದು ರೆಡ್ಯೂಸ್ಡ್ ಟು ಅಂತೇಳಿ ಪ್ರಾಬ್ಲಮ್ನಲ್ಲಿ ರಮೇಶ್ ಕಂಪನಿ ಲಿಮಿಟೆಡ್ ಡಿಸೈಡೆಡ್ ಟು ಗೋ ಇನ್ ಫಾರ್ ಇಂಟರ್ನಲ್ reconstruction. The scheme of the reconstruction is as follows. 10,000 equity shares of rupees 10 each fully paid reduced to 5 each fully paid, and then 5,000 preference shares of rupees 10 each fully paid reduced to rupees 5 fully paid, and then 100 10% debentures of rupees 100 each converted into 500 6% debentures of rupees 50 each. The debit balance of profit and loss account 25,000, goodwill rupees 30,000 were to be written off, and the value of plant and machinery stock were to be written down by 15,000 and 12,500 respectively. Pass the journal entries to the above. ಇದು 2017 ಅಕ್ಮದಿ ವುಮೆನ್ಸ್ ಯೂನಿವರ್ಸಿಟಿ ಕೇಳಿರೋದು. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಕ್ವಿಟಿ ಶೇರ್ಸ್ ರೆಡ್ಯೂಸ್ ಮಾಡಿದ್ದಾರೆ, ಪ್ರಿಫರೆನ್ಸ್ ಶೇರ್ಸ್ ರೆಡ್ಯೂಸ್ ಮಾಡಿದ್ದಾರೆ, ಡಿಬೆಂಚರ್ಸ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇವು 3 ಎಂಟ್ರಿನ ಪಾಸ್ ಮಾಡ್ಕೊಳ್ಳಿ. ಮೊದಲೇದ್ದು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಎಷ್ಟು ಶೇರ್ಸು 10,000 ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ 5 ರೂಪಾಯಿಗೆ. 10 ರೂಪಾಯಿದಲ್ಲಿ 5 ರೂಪಾಯಿ ಮೈನಸ್ ಮಾಡಿ 5 ರೂಪೀಸ್ ತೆಗೆದುಕೊಳ್ಳಿ. ಸೊ 10,000 ಇಂಟು 5 50,000. ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ rupees 50,000 ಬರೀರಿ. ನರೇಶನ್ ಬೀಯಿಂಗ್ ಇಕ್ವಿಟಿ ಶೇರ್ಸ್ ರೆಡ್ಯೂಸ್ಡ್ ಟು rupees 5 ಈಚ್ ಅಂತ ಬರೀರಿ. ನೆಕ್ಸ್ಟ್ ಎರಡನೇದು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್. ಹೌ ಮೆನಿ ಪ್ರಿಫರೆನ್ಸ್ ಶೇರ್ಸ್ 5,000. ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ 5. ಡಿಫರೆನ್ಸ್ ತೆಗೆದುಕೊಳ್ಳಿ. 10 minus 5 is equal to 5 rupee. So 25,000 rupees ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಮಾಡ್ರಿ. ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 25,000 ಬರೀರಿ. ನೆಕ್ಸ್ಟ್ ಡಿಬೆಂಚರ್ಸ್ ನೋಡ್ರಿ. ಓಲ್ಡ್ ಡಿಬೆಂಚರ್ಸ್ ಇದು 100 10% ಡಿಬೆಂಚರ್ಸ್ ಆಫ್ rupees 500 ಈಚ್. ಸೊ ಫಸ್ಟ್ 10% ಡಿಬೆಂಚರ್ಸ್ ಅಕೌಂಟ್ ಅಂತ ಹೇಳಿ ಬರೀರಿ. 10% ಡಿಬೆಂಚರ್ಸ್ ಅಕೌಂಟ್ ಅಂತಂದ್ರೆ ನೀವು ಅಮೌಂಟ್ ಬರಿಬೇಕಲ್ಲ. 500 rupees ಇದೆ. ನಂಬರ್ ಆಫ್ ಡಿಬೆಂಚರ್ಸ್ 100 ಇದೆ. 100 ಇಂಟು 500 ಅಥವಾ 500 ಇಂಟು 100 ಬರಲಿ. 100 ಡಿಬೆಂಚರ್ಸ್ ಇಂಟು 500 rupees ಮಾಡ್ರಿ. 50,000 ಆಗುತ್ತೆ. ಈ ಡಿಬೆಂಚರ್ಸ್ಗೆ ಬದಲಿಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅವರು. ಈ 500 ಏನು 100 ಡಿಬೆಂಚರ್ಸ್ ಇದಾವಲ್ಲ, ಈ 100 ಡಿಬೆಂಚರ್ಸ್ ಅನ್ನ 500 ಡಿಬೆಂಚರ್ಸ್ಗೆ ಕನ್ವರ್ಟ್ ಮಾಡಿದ್ದಾರೆ. ಅವಾಗ 500 ರೂಪಾಯಿಗೆ ಒಂದು ಡಿಬೆಂಚರ್ಸ್ ಇತ್ತು, ಈಗ 50 ರೂಪಾಯಿಗೆ ಒಂದು ಡಿಬೆಂಚರ್ಸ್ ಆಗಿದೆ. ಹಾಗಾದ್ರೆ ಇದು ನ್ಯೂ ಡಿಬೆಂಚರ್ಸ್. ಇದನ್ನು ಬರಿಬೇಕು ನೀವು. 6% ಡಿಬೆಂಚರ್ಸ್ ಏನು ಕನ್ವರ್ಟ್ ಮಾಡಿದಾರಲ್ಲ ಇದು ಬರೀರಿ. 6% ಡಿಬೆಂಚರ್ಸು ಬ್ರಾಕೆಟ್ನಲ್ಲಿ ನ್ಯೂ ಅಂತೇಳಿ ಬರೀರಿ. ಅಮೌಂಟ್ ಬರೆಯುವಾಗ ಹೌ ಮೆನಿ ಡಿಬೆಂಚರ್ಸ್ 500 ಎಟ್ ರುಪೀಸ್ ಹೌ ಮಚ್ 50 ಈಚ್. 500 ಇಂಟು 50 ಮಾಡ್ಕೊಳ್ಳಿ. 25,000 ಬರ್ತೈತಿ. ಸೊ 6% ಡಿಬೆಂಚರ್ ಅಂದ್ರೆ ಈ ಹಳೆ ಡಿಬೆಂಚರ್ 10% ಡಿಬೆಂಚರ್ಸ್ ಬದಲಿ 6% ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಬಟ್ 50,000 ರೂಪಾಯಿಗೆ ಇಶ್ಯೂ ಮಾಡಿಲ್ಲ. 50,000 ರೂಪಾಯಿ ಇದ್ದಿದ್ದನ್ನು ಇಲ್ಲಿ 25,000 ರೂಪಾಯಿ ಹೊಸ ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಹಾಗಾದ್ರೆ 50,000 ರೂಪಾಯಿನಲ್ಲಿ 25,000 ರೂಪಾಯಿ ಹೋತಂದ್ರೆ ಇನ್ನು ಎಷ್ಟು ಉಳಿತೈತಿ 25,000 ರೂಪಾಯಿ. ಈ 25,000 ರೂಪಾಯಿನ ಏನು ಮಾಡ್ರಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ರಿ. ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ rupees 25,000 ಗೊತ್ತಾಯ್ತಾ. ಓಲ್ಡ್ ಡಿಬೆಂಚರ್ಸ್ 50,000 100 ಇಂಟು 500. ದೆನ್ ನ್ಯೂ ಡಿಬೆಂಚರ್ಸ್
500 into 50 rupees. ಒಂದು ಡಿಬೆಂಚರ್ 50, 500 ಡಿಬೆಂಚರ್ಸು 25,000. ಸೊ 50,000 25,000 ಹೋಯ್ತು ಅಂತಂದ್ರೆ 25,000 ರೂಪಾಯಿ ಡಿಬೆಂಚರ್ಸ್ ಅಮೌಂಟ್ನಲ್ಲಿ ಕಡಿಮೆ ಆಗಿದೆ. ಸೊ ಇದು ಕ್ಯಾಪಿಟಲ್ ರಿಡಕ್ಷನ್ ಬರೀರಿ. ಈಗ ಲಾಸ್ಟ್ ಎಂಟ್ರಿ ಬರಿಬೇಕು. ಏನೇನು ರೈಟ್ ಆಫ್ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಬರಿಬೇಕು. ಸೊ ಇದಕ್ಕೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ಅಂತೆ ಮಾಡಿ. ಈ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ಅಂದ್ರೆ ಈ ಮೇಲ್ಗಡೆ ಎಂಟ್ರಿನಲ್ಲಿ 2 ಕ್ಯಾಪಿಟಲ್ ರಿಡಕ್ಷನ್ 2 ಕ್ಯಾಪಿಟಲ್ ರಿಡಕ್ಷನ್ 2 ಕ್ಯಾಪಿಟಲ್ ರಿಡಕ್ಷನ್ ಬರ್ದಿರಲ್ಲ, ಅದನ್ನೆಲ್ಲ ಟೋಟಲ್ ಮಾಡ್ಕೊಳ್ಳಿ. 50,000 25,000 ಪ್ಲಸ್ 25,000 ಮೂರು ಕೂಡಿಸಿದ್ರೆ ಎಷ್ಟಾಗುತ್ತೆ? 1 ಲ್ಯಾಕ್ ರುಪೀಸ್ ಆಗುತ್ತೆ. ಇಷ್ಟೊಂದು ಬಂಡವಾಳ ಕಡಿಮೆ ಆಗಿದೆ. ಡಿಬೆಂಚರ್ಸು, ಪ್ರಿಫರೆನ್ಸ್ ಶೇರ್ಸು ಮತ್ತು ಈಕ್ವಿಟಿ ಶೇರ್ಸ್ನಲ್ಲಿ ರಿಡಕ್ಷನ್ ಆಗಿರೋದು ಒಟ್ಟು 1 ಲಕ್ಷ ರೂಪಾಯಿ. ಈ 1 ಲಕ್ಷ ರೂಪಾಯಿಯನ್ನ ಏನೇನು ರೈಟ್ ಆಫ್ ಮಾಡ್ರಿ ಅಂತ ಹೇಳಿದಾರಲ್ಲ ಇವನ್ನೆಲ್ಲ ರೈಟ್ ಆಫ್ ಮಾಡ್ಲಿಕ್ಕೆ ಬರಿಬೇಕು. ಇವನ್ನೆಲ್ಲ 2 ಅಂತ ಬರೀರಿ. 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ rupees 25,000, 2 goodwill rupees 30,000, and then 2 plant and machinery 15,000, and then 2 stock 12,500 ಬರೀರಿ. ಸೊ ಹಾಗಾದ್ರೆ ಈ 1 ಲ್ಯಾಕ್ಸ್ ರುಪೀಸ್ನಲ್ಲಿ 25,000 ಮೈನಸ್ ಮಾಡಿ, 30,000 ಮೈನಸ್ ಮಾಡಿ, 15,000 ಮೈನಸ್ ಮಾಡಿ, 12,500 ಮೈನಸ್ ಮಾಡಿ, ಇನ್ನೂ ಅಮೌಂಟ್ ಉಳಿತೈತಿ. ಎಷ್ಟು? 12,500 ರೂಪಾಯಿ ಅಮೌಂಟ್ ಉಳಿತೈತಿ. ಈ ಅಮೌಂಟನ್ನು ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತೇಳಿ ಬರಿಬೇಕು. ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹಿಂದ್ಲು ಪ್ರಾಬ್ಲಮ್ನ ನಾವೇನು ಬರೆದಿದ್ವಿ? ಬ್ಯಾಲೆನ್ಸ್ ಪೇಟೆಂಟ್ಸ್ ಅಂತ ಹೇಳಿದ್ದು, ಅದಕ್ಕೆ ಪೇಟೆಂಟ್ ಅಂತ ಬರೆದ್ವಿ. ಇಲ್ಲಿ ಬ್ಯಾಲೆನ್ಸನ್ನು ಏನು ಮಾಡಬೇಕಂತ ಹೇಳಿಲ್ಲ ಅವರು. ಅವ್ರು ಏನು ಹೇಳಿಲ್ಲಪ್ಪ ಅಂತಂದ್ರೆ ದ ಬ್ಯಾಲೆನ್ಸ್ ಅಮೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತೇಳಿ ಬರಿಬೇಕು. ಸೊ ಇನ್ ದಿಸ್ ವೇ ಎಂಟ್ರಿ ಇಸ್ ಟು ಬಿ ಪಾಸ್ಡ್. ಈ ರೀತಿ 3 ಎಂಟ್ರಿ ಬರೀಬೇಕು. ಇದು ಅಹ್ಮದ್ ಯೂನಿವರ್ಸಿಟಿ 2017ರಲ್ಲಿ ಬರೆದಿದೆ. ಇದೇ ಟೈಪ್ ಕ್ವಶನ್ಸು ಕರ್ನಾಟಕ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ನಲ್ಲಿನೂ ಅದಾವೆ. ಸೊ ನೀವು ಪ್ರಾಬ್ಲಮ್ಸನ್ನು ಮಾಡ್ಕೊಳ್ಳಿ. ಈ ಟೈಪು 6 ಮಾರ್ಕ್ಸ್ ಆಗಲಿ ಅಥವಾ 5 ಮಾರ್ಕ್ಸ್ಗೆ. ಕರ್ನಾಟಕ ಯೂನಿವರ್ಸಿಟಿ ಕೇಳಿದರೆ 5 ಮಾರ್ಕ್ಸು, ಅಹ್ಮದ್ ಯೂನಿವರ್ಸಿಟಿ ಕೇಳಿದರೆ 6 ಮಾರ್ಕ್ಸ್ ಬರ್ತವೆ. ಗುಲ್ಬರ್ಗಾ ಯೂನಿವರ್ಸಿಟಿ ಆಗಲಿ, ಬಳ್ಳಾರಿ ಯೂನಿವರ್ಸಿಟಿ ಆಗಲಿ, ಬೇರೆ ಬೇರೆ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿನಲ್ಲಿನೂ ಇದೇ ಟೈಪ್ ಕ್ವಶನ್ಸ್ ಬರ್ತವೆ. ಸೊ ಈ ಟೈಪ್ ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಡೆಫಿನೇಟ್ ಆಗಿ ಒಂದು ಪ್ರಾಬ್ಲಮ್ಮು ಈ ಸೆಕ್ಷನ್ ಬಿದಲ್ಲಿ ಕೇಳ್ತಾರೆ ಅಂತ ಹೇಳ್ತಾ, ನಿಮ್ಗೇನಾದರೂ ಡೌಟ್ಸ್ ಬಂದರೆ ನೀವು ಮತ್ತೆ ಇದೇ ಟೈಪ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಬಂತಂದರೆ ನನಗೆ ಕಾಲ್ ಮಾಡಿ. ನನ್ನ ನಂಬರು 9481009236 9481009236. ಇದು ನನ್ನ ನಂಬರು. ಈ ನಂಬರ್ಗೆ ನೀವು ಕಾಲ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಬಂದರೆ ನಾನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.